ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸ್ಪ್ರಿಂಗ್ ಬೂಟ್ ಲೇಯರ್ಡ್ ಆರ್ಕಿಟೆಕ್ಚರ್ ಅಂದರೆ ಯಾವ ಥರ, ಯಾಕಂದರೆ ಲೇಯರ್ಡ್ ಆರ್ಕಿಟೆಕ್ಚರ್ನೇ ನಾವು ವರ್ಲ್ಡ್ ವೈಡ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಕೂಡ ಅಕ್ಸೆಪ್ಟ್ ಮಾಡೋದು ಆ್ಯಂಡ್ ಮೋಸ್ಟ್ ಆಫ್ ದ ಡೆವಲಪರ್ಸ್ ಕೂಡ ಯೂಸ್ ಮಾಡೋದು. ಸೊ ಇವತ್ತು ನಾವು ಲೇಯರ್ಡ್ ಆರ್ಕಿಟೆಕ್ಚರ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೇಯರ್ಡ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಒಳಗಡೆ ಮಲ್ಟಿಪಲ್ ಲೇಯರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಆರ್ಕಿಟೆಕ್ಚರ್ನ ನೀವು ನೋಡ್ತಾ ಇರ್ಬೋದು. ಫಸ್ಟ್ ಕಂಟ್ರೋಲರ್ ಲೇಯರ್ ಅಂತ ಇದೆ, ದೆನ್ ಸರ್ವಿಸ್ ಲೇಯರ್ ಅಂತ ಇದೆ, ರೆಪೋಸಿಟರಿ ಲೇಯರ್ ಅಂತ ಇದೆ. ಓಕೆನಾ? ಸೊ ಏನಪ್ಪ ಇದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕ್ಲೈಂಟು ಇಟ್ ಕ್ಯಾನ್ ಬಿ ಎನಿ ಪೋಸ್ಟ್ ಮ್ಯಾನ್. ಓಕೆನಾ? ಎ ಪಿ ಐ ಟೆಸ್ಟಿಂಗ್ ಟೂಲ್ ಆಗಿರ್ಬೋದು, ಇಲ್ಲ ಬ್ರೌಸರ್ ಆಗಿರ್ಬೋದು, ಅವ್ರ ಮೊಬೈಲ್ ಆರ್ ವೆಬ್. ಓಕೆನಾ? ಸೊ ಕ್ಲೈಂಟಿಂದ ಒಂದು ರಿಕ್ವೆಸ್ಟ್ ಬರುತ್ತೆ. ಓಕೆನಾ? ಆ ರಿಕ್ವೆಸ್ಟ್ ಬಂದ್ಬಿಟ್ಟು ಫಸ್ಟು ರಿಕ್ವೆಸ್ಟ್ ಬಂದು ರೀಚ್ ಆಗೋದು ಕಂಟ್ರೋಲರ್ ಲೇಯರ್ಗೆ. ಓಕೆನಾ? ಸಿ ಕಂಟ್ರೋಲರ್ ಲೇಯರ್ದು ಏನು ಕೆಲಸ ಅಂತ ಹೇಳಿದ್ರೆ, ಇಟ್ ವಿಲ್ ಜಸ್ಟ್ ಟೇಕ್ ದ ರಿಕ್ವೆಸ್ಟ್. ಓಕೆನಾ? ಇಟ್ ವಿಲ್ ಟೇಕ್ ದ ರಿಕ್ವೆಸ್ಟ್ ಕ್ಲೈಂಟಿಂದ. ಅದಾದ್ಮೇಲೆ ಇಟ್ ವಿಲ್ ಡೆಲಿಗೇಟ್ ದ ರಿಕ್ವೆಸ್ಟ್, ಅಂದರೆ ರಿಕ್ವೆಸ್ಟ್ನ ತೊಗೊಂಡ್ಬಿಟ್ಟು ಜಸ್ಟ್ ಸರ್ವಿಸ್ ಲೇಯರ್ಗೆ ಡೆಲಿಗೇಟ್ ಮಾಡುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನಾವು ಕ್ಲೈಂಟ್ ಕಡೆಯಿಂದ ಎ ಪಿ ಐ ಸ್ಲ್ಯಾಶ್ ಗೆಟ್ ಎಂಪ್ಲಾಯ್ ಅಂತ ಯಾವುದೋ ಒಂದು ಎಂಪ್ಲಾಯಿದು ಡೇಟಾ ಬರಬೇಕು. ಓಕೆನಾ? ಸೊ ಆ ಎಂಪ್ಲಾಯಿ ಡೀಟೇಲ್ಸ್ನ ತೊಗೊಬೇಕು ಅಂತ ನಾವು ಕಂಟ್ರೋಲರ್ ಕಳಿಸ್ತಾ ಇದ್ದೀವಿ. ಸೊ ಕಂಟ್ರೋಲರ್ ಲೇಯರ್ಗೆ ಆ ರಿಕ್ವೆಸ್ಟ್ ಬಂತು. ಓಕೆನಾ? ನೆಕ್ಸ್ಟ್ ಆ ಕಂಟ್ರೋಲರ್ ಲೇಯರ್ ಏನು ಮಾಡುತ್ತೆ, ಅಲ್ಲಿಂದ ಆ ರಿಕ್ವೆಸ್ಟ್ನ ಸರ್ವಿಸ್ ಲೇಯರ್ ಕಳಿಸುತ್ತೆ. ಸೊ ಸರ್ವಿಸ್ ಲೇಯರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ದ ಒನ್ ವಿಚ್ ಕಂಟೈನ್ಸ್ ದ ಆ್ಯಕ್ಚುಯಲ್ ಬಿಸ್ನೆಸ್ ಲಾಜಿಕ್. ಓಕೆನಾ? ಸರ್ವಿಸ್ ಲೇಯರಲ್ಲಿ ಬಿಸ್ನೆಸ್ ಲಾಜಿಕ್ ಇರುತ್ತೆ. ಏನಾದ್ರು ಡೇಟಾ ಮ್ಯಾನಿಪುಲೇಷನ್ಸ್ ಏನೇ ಮಾಡೋಂಗಿದ್ರೆ ನಾವು ಸರ್ವಿಸ್ ಲೇಯರಲ್ಲಿ ಮಾಡ್ತೀವಿ. ಓಕೆನಾ? ಸೊ ಸರ್ವಿಸ್ ಲೇಯರ್ ಏನು ಮಾಡುತ್ತೆ, ರೆಪೋಸಿಟರಿ ಲೇಯರ್ನ ಕಾಲ್ ಮಾಡುತ್ತೆ. ಓಕೆನಾ? ರೆಪೋಸಿಟರಿ ಲೇಯರ್ ಅಂತ ಹೇಳಿದ್ರೆ ದಟ್ ಈಸ್ ದ ಲೇಯರ್ ವಿಚ್ ಇಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್. ಸೊ ಡೇಟಾಬೇಸ್ ಜೊತೆ ಮಾತುಕತೆ ನಡೆಸೋದೆಲ್ಲ ಈ ರೆಪೋಸಿಟರಿ ಲೇಯರು. ಸೊ ಈ ರೆಪೋಸಿಟರಿ ಲೇಯರ್ ಏನು ಮಾಡುತ್ತೆ, ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡಿಬಿಟ್ಟು ಅಲ್ಲಿಂದ ರೆಸ್ಪಾನ್ಸ್ನ ತೊಗೊಂಬರುತ್ತೆ. ಆ ರೆಸ್ಪಾನ್ಸ್ನ ರೆಪೋಸಿಟರಿ ಲೇಯರು ಸರ್ವಿಸ್ ಲೇಯರು ಕೊಡುತ್ತೆ, ಆ್ಯಂಡ್ ಸರ್ವಿಸ್ ಲೇಯರ್ ಬಂದ್ಬಿಟ್ಟು ಕಂಟ್ರೋಲ್ ಲೇಯರು ಕೊಡುತ್ತೆ. ಈ ಕಂಟ್ರೋಲರ್ ಲೇಯರು ಅದೇ ರೆಸ್ಪಾನ್ಸ್ನ ಕ್ಲೈಂಟ್ ಕೊಡುತ್ತೆ. ಸೊ ದಿಸ್ ಈಸ್ ಹೌ ದ ಲೇಯರ್ಡ್ ಆರ್ಕಿಟೆಕ್ಚರ್ ವರ್ಕ್ಸ್. ಓಕೆನಾ? ಸೊ ಫಸ್ಟ್ ಕಂಟ್ರೋಲರ್, ಸರ್ವಿಸು, ರೆಪೋಸಿಟರಿ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಇಲ್ಲಿ ಕ್ರಾಸ್ ಕಟಿಂಗ್ ಕನ್ಸರ್ನ್ಸ್ ಅಂತ ಇದೆ. ಓಕೆನಾ? ಡಿ ಟಿ ಒ ಕ್ಲಾಸ್ ಅಂತ ಹೇಳುತ್ತೆ. ಡಿ ಟಿ ಒ ಅಂತ ಹೇಳಿದ್ರೆ ಡೇಟಾ ಟ್ರಾನ್ಸ್ಫರ್ ಆಬ್ಜೆಕ್ಟ್. ಓಕೆನಾ? ಸೊ ಏನಕ್ಕೆ ಈ ಡಿ ಟಿ ಒ ಕ್ಲಾಸಸ್ ನಮ್ಗೆ ಏನಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಗೆಟ್ ಎಂಪ್ಲಾಯಿ ಬದಲು ಯಾವುದೋ ಆ್ಯಡ್ ಎಂಪ್ಲಾಯಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಂಪ್ಲಾಯಿನ ನೀವು ಅಪ್ಲಿಕೇಶನ್ ಒಳಗಡೆ ಆ್ಯಡ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾವು ಆ್ಯಡ್ ಎಂಪ್ಲಾಯಿ ಅಂತ ಕಾಲ್ ಮಾಡಿದಾಗ ಏನಾಗುತ್ತೆ, ಸೊ ಕಂಟ್ರೋಲರ್ ಲೇಯರ್ಗೆ ಹೋಗುತ್ತೆ. ಓಕೆನಾ? ಕಂಟ್ರೋಲರ್ ಲೇಯರಲ್ಲಿ ನಾವು ಆ್ಯಕ್ಚುಲಿ ಆ್ಯಡ್ ಎಂಪ್ಲಾಯಿ ಅಂತ ಕಾಲ್ ಮಾಡಿದಾಗ ಜೇಸನ್ನ ಕಳಿಸ್ತೀವಿ. ಸೊ ಜೇಸನ್ ಅಂತ ಹೇಳಿದ್ರೆ ಕೀ ವ್ಯಾಲ್ಯೂ ಪೇಸ್. ಅದರಲ್ಲಿ ಐ ಡಿ, ಇಲ್ಲಾಂದರೆ ನೇಮು, ಏಜು, ಡಿಪಾರ್ಟ್ಮೆಂಟ್ ಅದೆಲ್ಲ ಕಳಿಸ್ತೀವಿ. ಓಕೆನಾ? ಸೊ ಅದನ್ನು ಈ ಕಂಟ್ರೋಲರ್ ಲೇಯರ್ ಅಕ್ಸೆಪ್ಟ್ ಮಾಡ್ಕೊಬೇಕಲ್ವಾ? ಸೊ ಈ ಕಂಟ್ರೋಲರ್ ಲೇಯರ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಆ ಜೇಸನ್ನ ನಾವು ಒಂದು ಜಾವಾ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಬೇಕು. ಸೊ ಆ ಜಾವಾ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ತೀವಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ಡಿ ಟಿ ಒ. ಸೊ ಡೇಟಾ ಟ್ರಾನ್ಸ್ಫರ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ನ ನಾವು ಡಿಫ್ರೆಂಟ್ ಲೇಯರ್ಸ್ ಆಫ್ ದ ಅಪ್ಲಿಕೇಶನ್ ಜೊತೆ ಮೂವ್ ಮಾಡ್ತಾ ಇರ್ತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಂಟಿಟಿ ಕ್ಲಾಸ್. ಓಕೆನಾ? ಎಂಟಿಟಿ ಕ್ಲಾಸ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ದ ಒನ್ ದಟ್ ಈಸ್ ಡೈರೆಕ್ಟ್ಲಿ ಮ್ಯಾಪ್ ಟು ದ ಡೇಟಾಬೇಸ್. ಓಕೆನಾ? ಎಂಟಿಟಿ ಕ್ಲಾಸ್ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಕ್ಲಾಸ್ ಅಂತ ಅನ್ಕೊಳ್ಳಿ. ಅದರೊಳಗಡೆ ನೇಮು, ಡಿಪಾರ್ಟ್ಮೆಂಟು ಆ್ಯಂಡ್ ಏಜ್, ಸಮ್ ಪ್ರಾಪರ್ಟೀಸ್ ಇರುತ್ತೆ. ಸೊ ದೀಸ್ ಪ್ರಾಪರ್ಟೀಸ್ ವಿಲ್ ಬಿಕಮ್ ದ ಕಾಲಮ್ಸ್ ಆಫ್ ದ ಟೇಬಲ್ ಇನ್ ದ ಡೇಟಾಬೇಸ್. ಓಕೆನಾ? ಆ ಕಾಲಮ್ಸ್ ಆಗುತ್ತೆ. ಆ್ಯಂಡ್ ಐ ಡಿ ಅಂತ ಏನಿರುತ್ತೆ ಅದು ಬಂದ್ಬಿಟ್ಟು ಪ್ರೈಮರಿ ಕೀ ಆಫ್ ದ ಟೇಬಲ್ ಅಂತ ಆಗುತ್ತೆ. ಸೊ ಎಂಟಿಟಿ ಕ್ಲಾಸ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಇದಕ್ಕೆ ಡೇಟಾಬೇಸ್ ಟೇಬಲ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಯುಟಿಲಿಟಿ ಕ್ಲಾಸಸ್. ಯುಟಿಲಿಟಿ ಅಂತ ಹೇಳಿದ್ರೆ ಹೆಲ್ಪರ್ ಕ್ಲಾಸಸ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ನ ನೀವು ಕಂಟ್ರೋಲರ್, ಸರ್ವಿಸ್ ಮತ್ತು ರೆಪೋಸಿಟರಿ ಲೇಯರ್ 3 ಲೇಯರಲ್ಲೂ ಯೂಸ್ ಮಾಡ್ತಾ ಇರ್ತೀರ. ಸೊ ಅವಾಗ ನೀವು ಅದನ್ನು ಯುಟಿಲಿಟಿ ಕ್ಲಾಸಸ್ಸಲ್ಲಿ ಡಿಫೈನ್ ಮಾಡ್ಬಿಟ್ಟು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಕಾನ್ಫಿಗರೇಷನ್ ಕ್ಲಾಸ್. ಕಾನ್ಫಿಗರೇಷನ್ ಕ್ಲಾಸ್ ಮೇ ಬಿ ಕಾನ್ಫಿಗ್ ಅಂತ ಪ್ಯಾಕೇಜ್ ಕ್ರಿಯೇಟ್ ಮಾಡ್ಬೋದು. ಅದರೊಳಗಡೆ ನೀವು ಕಾನ್ಫಿಗರೇಷನ್ ಕ್ಲಾಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ಯಾವುದಾದ್ರು ಬೀನ್ ಕ್ರಿಯೇಟ್ ಮಾಡೋದು ಅದೆಲ್ಲ ಆ್ಯಡ್ ಮಾಡ್ಕೊಬೋದು. ಇಲ್ಲ ಯು ಕ್ಯಾನ್ ಯೂಸ್ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲ್. ಸೊ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲಲ್ಲಿ ನೀವು ಕಾನ್ಫಿಗರೇಷನ್ನ ಮಾಡ್ಕೊಬೋದು. ಅದರಲ್ಲಿ ಯಾವುದಾದ್ರು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಪ್ಲಿಕೇಶನ್ದು ಯೂಸರ್ ನೇಮ್ ಆ್ಯಡ್ ಮಾಡಬೇಕು. ಇಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಲಿಕೇಶನಲ್ಲಿ ಯಾವುದೋ ಒಂದು ಯೂಸರ್ ನೇಮ್ನ URLನ ಸೆಟ್ ಮಾಡಿರ್ತೀವಿ. ಓಕೆನಾ? ಡೆಮೋ.URL www.google.com ಅಂತ. ಸೊ ಅದನ್ನು ಒಂದು 50 ಕಡೆ, ಒಂದು 50 ಕಡೆ ನೀನು ಯೂಸ್ ಮಾಡಿರ್ತೀಯ ಅಪ್ಲಿಕೇಶನಲ್ಲಿ. ನೀನು ಇನ್ ಕೇಸ್ ಆ URLನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ 50 ಕಡೆನೂ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಬೇಕು. ಅದ್ರ ಬದಲು ನೀನು ಆ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲಲ್ಲಿ ಕಾನ್ಫಿಗರ್ ಮಾಡಿರ್ತೀರ, ಅಲ್ಲಿ ಜಸ್ಟ್ ಡೆಮೋ.URL ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಮಾಡಿದ್ರೆ ಸಾಕು. ಆ 50 ಕಡೆ ಏನೇನು ಯೂಸ್ ಮಾಡಿರ್ತೀಯೋ ಎಲ್ಲ ಕಡೆನೂ ಚೇಂಜ್ ಆಗುತ್ತೆ. ಸೊ ಅದ್ರದ್ದು ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಕಾನ್ಫಿಗರೇಷನ್ ಕ್ಲಾಸ್. ಓಕೆನಾ?
ಸೊ ಇವಾಗ ನಾವು ಈ ಸ್ಪ್ರಿಂಗ್ ಬೂಟ್ ಲೇಯರ್ಡ್ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಂಡೆ. ಸೊ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ತೋರಿಸ್ತೀನಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಪ್ರಿಂಗ್ ಡೆಮೋ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದೆ, ಅದು STK25 ಏನೋ ಎರರ್ ಬಂತಲ್ಲ, ಸೊ ಅದನ್ನು ಜಸ್ಟ್ 25 ಇದ್ದಿದ್ದ ಸೊ ಜಾವಾ 17ಗೆ ಸೆಟ್ ಮಾಡಿದ್ದೀನಿ. ಸೊ ಫಸ್ಟು ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ನಾನು ಕಂಟ್ರೋಲರ್ ಅಂತ ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ. ಹೆಂಗೆ ಅಂತ ಜಸ್ಟ್ ಇಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಹೋಗಿ ಪ್ಯಾಕೇಜ್ ಅಂತ ಇರುತ್ತೆ, ಸೊ ಅಲ್ಲಿ ಪ್ಯಾಕೇಜ್ ಅಂತ ಹೋಗಿ ಕ್ರಿಯೇಟ್ ಮಾಡ್ಕೊಬೋದು. ಸೊ ನಾನು ಹೇಳ್ದಂಗೆ ಕಂಟ್ರೋಲರು, ದೆನ್ ಸರ್ವಿಸ್, ರೆಪಾಸಿಟ್ರಿ 3 ಪ್ಯಾಕೇಜು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ DTO ಮತ್ತು NTTನೂ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಇವಾಗ ಎಂಪ್ಲಾಯಿ ಕಂಟ್ರೋಲರ್ನ ಓಪನ್ ಮಾಡೋಣ. ಸೊ ಎಂಪ್ಲಾಯಿ ಕಂಟ್ರೋಲರಲ್ಲಿ ಐ ಆ್ಯನೋಟೇಟೆಡ್ ವಿತ್ ರೆಸ್ಟ್ ಕಂಟ್ರೋಲರ್, ಬಿಕಾಸ್ ರೆಸ್ಟ್ ಕಂಟ್ರೋಲರ್ ಅಂತ ಹೇಳಿದ್ರೆ ಇದು ಜಸ್ಟ್ ಜೇಸನ್ನ ಡೇಟನ್ನು ರೆಸ್ಪಾನ್ಸ್ ಆಗಿ ಕೊಡುತ್ತೆ, ಆ್ಯಂಡ್ ಇದು ಯಾವುದು ವ್ಯೂನ ರಿಟರ್ನ್ ಮಾಡಲ್ಲ ಅಂತೇಳಿ. ಮತ್ತು ದಿಸ್ ಈಸ್ ದ ಒನ್ ವಿಚ್ ಹ್ಯಾಂಡಲ್ಸ್ ದ ರಿಕ್ವೆಸ್ಟ್, ಓಕೆನಾ. ಸೊ ಅದಾದಮೇಲೆ ಇವಾಗ ಎಂಪ್ಲಾಯಿ ಕಂಟ್ರೋಲರ್ ಇದೆಯಲ್ಲ, ನೀವು ಈ ಆರ್ಕಿಟೆಕ್ಚರ್ ನೋಡಿರ್ಬೋದು. ಈ ಆರ್ಕಿಟೆಕ್ಚರ್ಲಿ ಕಂಟ್ರೋಲರ್ ಬಂದ್ಬಿಟ್ಟು ಸರ್ವಿಸ್ನ ಕಾಲ್ ಮಾಡುತ್ತೆ ಅಲ್ವಾ. ಸೊ ಅದಕ್ಕೆ ಸರ್ವಿಸ್ನ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಂಪ್ಲಾಯಿ ಸರ್ವಿಸ್ನ ಕ್ಲಾಸ್ ಕ್ರಿಯೇಟ್ ಮಾಡಬೇಕು. ಸೊ ನೀವು ಇಲ್ಲಿ ನಾನು ಸರ್ವಿಸ್ ಪ್ಯಾಕೇಜ್ ಓಪನ್ ಮಾಡಿದ್ಮೇಲೆ ಎಂಪ್ಲಾಯಿ ಸರ್ವಿಸ್ ಕ್ರಿಯೇಟ್ ಮಾಡಿ, ಸೊ ಅದಕ್ಕೆ ನಾನು ಸರ್ವಿಸ್ ಅಂತ ಆ್ಯನೋಟೇಟ್ ಮಾಡಿದ್ದೀನಿ. ಅಂದರೆ ಇಟ್ ರೆಪ್ರೆಸೆಂಟ್ ಸರ್ವಿಸ್ ಕ್ಲಾಸ್ ಮತ್ತು ಇದ್ರದ್ದು ಬೀನ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಇವಾಗ ಎಂಪ್ಲಾಯಿ ಕಂಟ್ರೋಲರ್ ಕ್ಲಾಸ್ ಎಂಪ್ಲಾಯಿನ ಕರಿಬೇಕು ಅಂತ ಹೇಳಿದ್ರೆ, ಸೊ ಎಂಪ್ಲಾಯಿ ಸರ್ವಿಸ್ನ ನಾವು ಇಂಜೆಕ್ಟ್ ಮಾಡಬೇಕು. ಇದನ್ನು ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಕರೀತಾರೆ. ಸೊ ಹಿಂಗೆ ಆಟೋ ವೈಡ್ ಹಾಕ್ಬಿಟ್ಟು ಇಂಜೆಕ್ಟ್ ಮಾಡ್ತಿದ್ದೀನಿ, ಓಕೆನಾ. ಸೊ ಅದಾದಮೇಲೆ ಒಂದು ಗೆಟ್ ಮ್ಯಾಪಿಂಗ್ ಮೆಥಡ್ ಬರ್ದಿದ್ದೀನಿ. ಸೊ ಇದರಲ್ಲಿ ಏನಂದರೆ ಗೆಟ್ ಎಂಪ್ಲಾಯಿ ಅಂತ ಇರುತ್ತೆ. ಈ ಫ್ಲವರ್ ಬ್ರ್ಯಾಕೆಟಲ್ಲಿ ಏನಿದೆ ಅದು ID. ಸೊ ಆ IDನ ನಾನು ಥ್ರೂ ದ UI ಆರ್ ಪೋಸ್ಟ್ಮ್ಯಾನ್ ಯೂಸ್ ಮಾಡಿ ಕಳಿಸಿ. ಇವಾಗ 1 or 2 ನಾನು ಯಾವುದೇ ಎಂಪ್ಲಾಯಿ ಡೀಟೇಲ್ಸು ವಿತ್ ID 1 ಡೀಟೇಲ್ಸ್ ಬೇಕು ಅಂತ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ IDನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕಾದ್ರೆ UI ಇಂದ ಬರೋದನ್ನ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತೀವಿ ಅಂದರೆ ವಿತ್ ಹೆಲ್ಪ್ ಆಫ್ ಪಾತ್ ವೇರಿಯೇಬಲಿಂದ ಅಕ್ಸೆಪ್ಟ್ ಮಾಡ್ಕೋತೀವಿ ವಿತ್ ಅದೇ ಇಂಟೀಜರ್ ID. ಆಮೇಲೆ IDಯಲ್ಲಿ ಅದನ್ನು ಸ್ಟೋರ್ ಮಾಡ್ತೀವಿ ಆ IDನ, ಓಕೆನಾ. ಆಮೇಲೆ ಮೆಥಡ್ ಇದು ಪಬ್ಲಿಕ್ ರೆಸ್ಪಾನ್ಸ್ ಎಂಟಿಟಿ ಆಫ್ ಎಂಪ್ಲಾಯಿ DTOನ ರಿಟರ್ನ್ ಮಾಡುತ್ತೆ, ಗೆಟ್ ಎಂಪ್ಲಾಯಿ, ಓಕೆನಾ. ಸೊ ಇವಾಗ ID ಬಂತು. ಇವಾಗ ಏನು ಮಾಡಬೇಕು, ಈ ಕಂಟ್ರೋಲರ್ ಬಂದ್ಬಿಟ್ಟು ಸರ್ವಿಸ್ನ ಕಾಲ್ ಮಾಡಬೇಕು. ಸೊ ಎಂಪ್ಲಾಯಿ ಸರ್ವಿಸ್ನ ನೀನು ಇಂಜೆಕ್ಟ್ ಮಾಡಿದ್ಯಾ, ಅದಾದಮೇಲೆ ಅದರಲ್ಲಿ ಒಂದು ಮೆಥಡ್ ಇದೆ ಗೆಟ್ ಎಂಪ್ಲಾಯಿ ವಿತ್ ID. ಸೊ ಅದನ್ನು ಕಾಲ್ ಮಾಡಿದ ತಕ್ಷಣ ನಿನಗೆ ಇಲ್ಲಿಗೆ ಬರುತ್ತೆ, ಓಕೆನಾ. ID ಇಲ್ಲಿಗೆ ಬರುತ್ತೆ. ಸೊ ಇವಾಗ ಎಂಪ್ಲಾಯಿ ಗೆಟ್ ಎಂಪ್ಲಾಯಿ ವಿತ್ ID ಇದು, ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಎಂಪ್ಲಾಯಿ ಸರ್ವಿಸ್ ಬಂದ್ಬಿಟ್ಟು ಇವಾಗ ನಾವು ಆರ್ಕಿಟೆಕ್ಚರಲ್ಲಿ ನೋಡಿದಲ್ಲ, ಸರ್ವಿಸ್ ಲೇಯರ್ ಬಂದ್ಬಿಟ್ಟು ರೆಪಾಸಿಟರಿ ಲೇಯರ್ನ ಕಾಲ್ ಮಾಡಬೇಕಲ್ವಾ. ಸೊ ಅದಕ್ಕೆ ನಾವೇನು ಮಾಡಬೇಕು, ರೆಪಾಸಿಟರಿನ ಇಂಜೆಕ್ಟ್ ಮಾಡಬೇಕು. ಅದಕ್ಕೆ ಇದು ರೆಪಾಸಿಟರಿನ ಎಂಪ್ಲಾಯಿ ರೆಪಾಸಿಟರಿನ ಆಟೋ ವೈಡ್ ಯೂಸ್ ಮಾಡಿ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಎಂಪ್ಲಾಯಿ ರೆಪಾಸಿಟರಿ ಡಾಟ್ ಗೆಟ್ ಎಂಪ್ಲಾಯಿ ಬೈ ID, ಓಕೆನಾ. ಸೊ ಇದು ಎಂಪ್ಲಾಯಿ ರೆಪಾಸಿಟ್ರಿ. ಇದೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಜಸ್ಟ್ ನಾವು ಒಂದು ಎಂಪ್ಲಾಯಿನ ರಿಟರ್ನ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಿ ನಾವು ಈ ಥರ ರಿಟರ್ನ್ ಮಾಡ್ಬೋದು, ನಾನು ಡೆಮೋ ಪರ್ಪಸ್ಗೆ ಜಸ್ಟ್ ರಿಟರ್ನ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಂಪ್ಲಾಯಿ ರೆಪಾಸಿಟ್ರಿ ಬಂದ್ಬಿಟ್ಟು ಆ ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ಒಂದು ಎಂಪ್ಲಾಯಿ ಆಬ್ಜೆಕ್ಟ್ನ ಕೊಡುತ್ತೆ, ಓಕೆನಾ. ಸೊ ಅದನ್ನು ನಾನು ಡೇಟಾಬೇಸ್ ಕನೆಕ್ಟ್ ಮಾಡಿದ್ವಲ್ಲ, ಡೈರೆಕ್ಟ್ ಎಂಪ್ಲಾಯಿ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದ್ದೀನಿ, ಓಕೆನಾ. ಈ ಎಂಪ್ಲಾಯಿ ಆಬ್ಜೆಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಎಂಟಿಟಿ ಇಲ್ಲಿ ಓಪನ್ ಮಾಡಿದ್ರೆ ನಾವು ಡೈರೆಕ್ಟ್, ಓಕೆನಾ, ಇದು ಎಂಪ್ಲಾಯಿ ಆಬ್ಜೆಕ್ಟ್. ಇದರಲ್ಲಿ ಏನೇನು ಫೀಲ್ಡ್ಸ್ ಬರುತ್ತೆ, ಇಂಟೀಜರ್ ID ಬರುತ್ತೆ, ದೆನ್ ನೇಮು, ಡಿಪಾರ್ಟ್ಮೆಂಟು, ಏಜ್, ಓಕೆನಾ. ಸೊ ಎಂಟಿಟಿ ಅಂತ ಹೇಳಿದ್ರೆ, ಸೊ ದಿಸ್ ಕ್ಲಾಸ್ ಬಿಕಮ್ಸ್ ದ ಎಂಟಿಟಿ ಕ್ಲಾಸ್. ಅಂದರೆ ಡೈರೆಕ್ಟ್ಲಿ ಡೇಟಾಬೇಸ್ ಕಾಲಮ್ಸ್ ಜೊತೆ ಮ್ಯಾಪ್ ಆಗಿರುತ್ತೆ, ಟೇಬಲ್ ಕಾಲಮ್ಸ್ ಜೊತೆ, ಓಕೆನಾ. ಸೊ ಈ ಎಂಪ್ಲಾಯಿ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಆಲ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಯೂಸ್ ಮಾಡಿ ಇದನ್ನು ರಿಟರ್ನ್ ಮಾಡ್ತೀನಿ. ಸೊ ಇದು ಎಂಪ್ಲಾಯಿ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ, ಓಕೆನಾ. ದೆನ್ ಏನಾಯಿತು, ಸರ್ವಿಸಲ್ಲಿ ಇದು ಎಂಪ್ಲಾಯಿ ಆಬ್ಜೆಕ್ಟ್ನ ರಿಟರ್ನ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಎಂಪ್ಲಾಯಿ ಆಬ್ಜೆಕ್ಟ್ನ ರಿಟರ್ನ್ ಮಾಡಿದೆ, ಓಕೆನಾ. ಇವಾಗ ನಾನೇನು ಮಾಡ್ತಿದ್ದೀನಿ, ಈ ಎಂಪ್ಲಾಯಿ ಆಬ್ಜೆಕ್ಟ್ನ ಡೈರೆಕ್ಟಾಗಿ ಕ್ಲೈಂಟು ಕೊಟ್ಟರೆ ಎಂಪ್ಲಾಯಿಯಲ್ಲಿ ಏನಿದೆ, ID ಇದೆ, ನೇಮು, ಡಿಪಾರ್ಟ್ಮೆಂಟು, ಏಜು, ಓಕೆನಾ. ಬಟ್ ಕ್ಲೈಂಟಿಗೆ ನೇಮು, ಡಿಪಾರ್ಟ್ಮೆಂಟು, ಏಜ್ ಮಾತ್ರ ಬೇಕಾಗಿರುತ್ತೆ, ID ಬೇಡ, ಓಕೆನಾ. ಸೊ ಮತ್ತು ಇವಾಗ ಇನ್ನೂ ಏನಾದ್ರು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇದ್ದರೆ ಅದು ಯಾವುದು ಕಳಿಸ್ಬಾರ್ದು ನಾವು. ಅದಕ್ಕೆ ಏನು ಮಾಡಬೇಕು, ಎಂಪ್ಲಾಯಿ DTO ಅಂತ ಕ್ರಿಯೇಟ್ ಮಾಡಬೇಕು ನಾವು. ಎಂಪ್ಲಾಯಿ DTO ಅಂತ ಹೇಳಿದ್ರೆ ಡೇಟಾ ಟ್ರಾನ್ಸ್ಫರ್ ಆಬ್ಜೆಕ್ಟ್, ಓಕೆನಾ. ಈ DTOನ ನಾವು ರಿಟರ್ನ್ ಮಾಡಬೇಕು. ಇದರಲ್ಲಿ ಏನಂದರೆ ಎಲ್ಲ ಇದೆ ಸೇಮ್, ಅದರಲ್ಲಿ ಎಂಪ್ಲಾಯಿ ಎಂಟಿಟಿಲಿ ಏನಿದೆಯೋ ಎಲ್ಲ ಇದೆ, ನೇಮು, ಡಿಪಾರ್ಟ್ಮೆಂಟ್, ಏಜು. ಬಟ್ ಯಾವುದಿಲ್ಲ ಅಂತ ಹೇಳಿದ್ರೆ ID ಇಲ್ಲ, ಓಕೆನಾ. ಸೊ ಜಸ್ಟ್ ಹೆಂಗೆ ಸೆಟ್ ಮಾಡ್ತೀನಿ ಅಂದರೆ, ಎಂಪ್ಲಾಯಿ DTO ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು, ಆಮೇಲೆ ಎಂಪ್ಲಾಯಿ DTO ಡಾಟ್ ಸೆಟ್ ನೇಮ್ ಅಂತ ಕೊಟ್ಬಿಟ್ಟು, ಆಮೇಲೆ ಎಂಪ್ಲಾಯಿ ಆಬ್ಜೆಕ್ಟ್ ಆಗಿರುತ್ತೆ ಅದರಲ್ಲಿ ಗೆಟ್ ನೇಮ್ ಅಂತ ಬರುತ್ತೆ. ಅಂದರೆ ಎಂಪ್ಲಾಯಿದು ಗೆಟ್ ನೇಮ್ ತೊಗೊಂಬಿಟ್ಟು ಎಂಪ್ಲಾಯಿ DTOಗೆ ಸೆಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದನ್ನೆಲ್ಲ ಅದೇ ಥರ ಡಿಪಾರ್ಟ್ಮೆಂಟ್ ಇದು ಮಾಡಿ ಅದನ್ನು ಎಂಪ್ಲಾಯಿ DTOನ ರಿಟರ್ನ್ ಮಾಡ್ತೀಯ ನೀನು, ಓಕೆನಾ. ಅದಾದಮೇಲೆ ಇದನ್ನು ಕಂಟ್ರೋಲರ್ ಕರಿತಾ ಇರುತ್ತೆ, ಕಂಟ್ರೋಲರ್ಗೆ ರಿಟರ್ನ್ ಮಾಡ್ತೀಯ. ಸೊ ಇಲ್ಲೂ ಕೂಡ ಎಂಪ್ಲಾಯಿ DTO ರಿಟರ್ನ್ ಆಗುತ್ತೆ. ಸೊ
ಅದೇ ಡಿ ಟಿ ಒನ ರಿಟರ್ನ್ ರೆಸ್ಪಾನ್ಸ್ ಎಂಟಿಟಿ ಡಾಟ್ ಓಕೆ ಆಫ್ ಎಂಪ್ಲಾಯಿ, ಅದು ಎಂಪ್ಲಾಯಿ ಡಿ ಟಿ ಒನ ನೀನು ಕ್ಲೈಂಟಿಗೆ ರಿಟರ್ನ್ ಮಾಡ್ತೀಯ. ಓಕೆನಾ, ಇಷ್ಟೇ, ಇದರಲ್ಲಿ ಏನೂ ಇಲ್ಲ. ಓಕೆನಾ, ಇವಾಗ ನೀವು ಈ ಅಪ್ಲಿಕೇಶನ್ ರನ್ ಮಾಡೋಣ. ಓಕೆನಾ, ರನ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ವೆಯ್ಟ್. ಓಕೆನಾ, ನಿಮ್ಗೆ ಇಲ್ಲಿ ಟಾಮ್ಕೆಸ್ಟ್ ಸ್ಟಾರ್ಟೆಡ್ ಆನ್ ಪೋರ್ಟ್ 8080 ಅಂತ ಬಂದ ತಕ್ಷಣ ಇಲ್ಲಿ ಬಂದಿದೆ ನೋಡಿ, ಟಾಮ್ಕೆಟ್ ವಿತ್ ಕಂಟೆಕ್ಸ್ಟ್ ವಾಸಿ. ಇವಾಗ ನಾನೇನು ಮಾಡಬೇಕು, ಲೋಕಲಲ್ಲಿ ಹೆಂಗೆ ಆಕ್ಸೆಸ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಹೋಗ್ತೀಯಾ, ಲೋಕಲ್ ಹೋಸ್ಟ್ 8080 ಗೆಟ್ ಎಂಪ್ಲಾಯಿ ವಿತ್ ID 1. ಓಕೆನಾ, ಅದು ಕೊಟ್ಟ ತಕ್ಷಣ ನನಗೆ ಇಲ್ಲಿ ನೋಡಿ, ಏಜು, ಡಿಪಾರ್ಟ್ಮೆಂಟು, ನೇಮು. ಓಕೆನಾ, ಅದೇನಿದೆಯೋ ಅದು ಬರುತ್ತೆ. ನಾನು ಅದನ್ನ ಎಲ್ಲಿ ಸೆಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಂಪ್ಲಾಯಿ ರೆಪಾಸಿಟರಿ ನಾನು ರಿಟರ್ನ್ ಮಾಡ್ತಾ ಇದ್ದೀನಲ್ಲ ಅದು. ಓಕೆನಾ, ನೇಮು, ID ಏನು ರಿಟರ್ನ್ ಮಾಡ್ತಾಯಿನೋ ಅದು ಬರ್ತಾ ಇದೆ. ಓಕೆನಾ, ಇನ್ ಕೇಸ್ ನೀವು ಇದನ್ನು ಪೋಸ್ಟ್ ಮೇನಲ್ಲಿ ಕಳಿಸಿದ್ರು ಕೂಡ ಸೇಮ್ ನಿನಗೆ ರಿಟರ್ನ್ ಬರುತ್ತೆ. ನೋಡಿ, ನಾವು ಹಿಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾವೇನು ಮಾಡೋಣ, ಈ ಅಪ್ಲಿಕೇಶನ್ನ ಡಿಬಗ್ ಮೋಡಲ್ಲಿ ರನ್ ಮಾಡೋಣ. ಓಕೆನಾ, ಡಿಬಗ್ ಮೋಡಲ್ಲಿ ರನ್ ಮಾಡಿಬಿಟ್ಟು ಯಾವ ಥರ ಬರ್ತಾ ಇದೆ ಅನ್ನೋದನ್ನ ನಾವು ರಿಯಲ್ ಟೈಮಲ್ಲಿ ವಿಷುವಲೈಸ್ ಮಾಡೋಣ. ಅಪ್ಲಿಕೇಶನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನೇನು ಮಾಡ್ತಾ ಇದ್ದೀನಿ, ಡಿಬಗ್ ಮೋಡಲ್ಲಿ ರನ್ ಮಾಡ್ತಾ ಇದ್ದೀನಿ ಅಪ್ಲಿಕೇಶನ್. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ, ಇಲ್ಲಿ ಟಾಮ್ಕೆಸ್ಟ್ ಸ್ಟಾರ್ಟೆಡ್ ಆನ್ ಪೋರ್ಟ್ 8080. ನಾನು ಈ ಸಲ ಏನು ಮಾಡ್ತಾ ಇದ್ದೀನಿ, ಇದು ರಿಕ್ವೆಸ್ಟ್ನ ಹಿಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇನ್ನೊಂದು ಸಲ. ಸೊ ರಿಕ್ವೆಸ್ಟ್ ಹಿಟ್ ಮಾಡಿದಾಗ ನೋಡಿ, ಇವಾಗ ರಿಯಲ್ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಇವಾಗ ನಾನು ರಿಕ್ವೆಸ್ಟ್ ಹಿಟ್ ಮಾಡಿದೆ ಅಲ್ವಾ ವಿತ್ ID 1. ಸೊ ಅವಾಗ ಗೆಟ್ ಎಂಪ್ಲಾಯಿ ವಿತ್ ID 1, ಆ ID ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಪಾತ್ ವೇರಿಯೇಬಲಲ್ಲಿ ಬಂದಿದೆ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ಎಂಪ್ಲಾಯಿ ಸರ್ವಿಸ್ ಡಾಟ್ ಗೆಟ್ ಎಂಪ್ಲಾಯಿ ಕರಿತಾ ಇದ್ದೀನಿ. ಸೊ ಎಂಪ್ಲಾಯಿ ಬೀನ್ ಕ್ರಿಯೇಟ್ ಆಗಿದೆ, ಅದಕ್ಕೆ ಎಂಪ್ಲಾಯಿ ಸರ್ವಿಸ್ @108114 ಬೀನ್ ID ತೋರಿಸ್ತಾ ಇದೆ. ಓಕೆನಾ, ಅದಾದಮೇಲೆ ಎಂಪ್ಲಾಯಿ ಸರ್ವಿಸ್ ಇದಾದಮೇಲೆ ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ ಥರ ಹೋಗೋದು ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟು ಸ್ಟೆಪ್ ಓವರ್ ಅಂತ ಇದೆ, ಅದಕ್ಕೆ ಹೋಗೋಣ. ಸ್ಟೆಪ್ ಓವರ್ ಹೋದಾಗ ನೋಡಿ, ಕಂಟ್ರೋಲರಿಂದ ಸರ್ವಿಸ್ಗೆ ಬಂತು. ಓಕೆನಾ, ಸರ್ವಿಸ್ ಬಂದು ವಿತ್ ಸೇಮ್ ID 1. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ, ಆ ಸರ್ವಿಸ್ ಲೇಯರ್ ಬಂದ್ಬಿಟ್ಟು ರೆಪಾಸಿಟರಿ ಲೇಯರ್ನ ಕಾಲ್ ಮಾಡುತ್ತೆ ಅಲ್ವಾ ಗೈಸ್. ಸೊ ಆ ರೆಪಾಸಿಟರಿ ಲೇಯರ್ ನೆಕ್ಸ್ಟ್ ಏನು ಮಾಡ್ತೀರಾ, ಅಲ್ಲಿ ಒಂದು ಡಿಬಗ್ ಪಾಯಿಂಟ್ ಇಟ್ಟಿದ್ದೀನಿ. ಸೊ ಇಲ್ಲಿ ಬಂದರೆ ಆ ರೆಪಾಸಿಟರಿ ಲೇಯರ್ಗೆ ಬಂತು. ಆ ರೆಪಾಸಿಟರಿ ಲೇಯರು ವಿತ್ ID 1. ಓಕೆನಾ, ನಾವೇನು ಮಾಡ್ತಾಯಿದ್ದೀನಿ, ಇಲ್ಲಿಂದ ಅದನ್ನು ಎಂಪ್ಲಾಯಿನ ರಿಟರ್ನ್ ಮಾಡ್ತಾ ಇದ್ದೀನಿ. 1 ಅಬಿ IT ಆ್ಯಂಡ್ ಏಜ್ 28. ಸೊ ನೆಕ್ಸ್ಟ್ ಡಿಬಗ್ ಪಾಯಿಂಟ್ ಮೂವ್ ಆಗೋಣ. ಓಕೆನಾ, ಸೊ ನೆಕ್ಸ್ಟ್ ಇವಾಗ ಡಿಬಗ್ ಪಾಯಿಂಟ್ ಮೂವ್ ಆಗೋಣ. ಸೊ ನೆಕ್ಸ್ಟ್ ಇವಾಗ ಏನಾಯಿತು, ಇವಾಗ ನೋಡ್ಬೋದು ರೆಪಾಸಿಟ್ರಿಯಿಂದ ಮತ್ತೆ ಸರ್ವಿಸ್ ಲೇಯರ್ಗೆ ಬಂತು. ಯಾಕಂದರೆ ರೆಪಾಸಿಟ್ರಿಯಿಂದ ಸರ್ವಿಸಿಂದ ಕಂಟ್ರೋಲರ್ಗೆ ಹೋಗುತ್ತಲ್ವ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಂಪ್ಲಾಯಿ ಆಬ್ಜೆಕ್ಟ್ ವಿತ್ ID 1 ಅಲ್ವಾ. ಸೊ ಎಂಪ್ಲಾಯಿ ಆಬ್ಜೆಕ್ಟಲ್ಲಿ ಏನೇನಿದೆ ಅಂತ ಹೇಳಿದ್ರೆ ID 1, ನೇಮು ಅಬಿ, ಡಿಪಾರ್ಟ್ಮೆಂಟ್ IT, ಏಜ್ 28. ಸೊ ಆ ಆಬ್ಜೆಕ್ಟ್ನ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಓಕೆನಾ, ಅದಾದಮೇಲೆ ಈ ಎಂಪ್ಲಾಯಿ DTOದಲ್ಲಿ ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ನೇಮು, ಡಿಪಾರ್ಟ್ಮೆಂಟ್ ಏಜ್ನ ನಾವೆಲ್ಲ ಸೆಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಂಪ್ಲಾಯಿ DTO ಆಬ್ಜೆಕ್ಟ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು, DTO ಆಬ್ಜೆಕ್ಟ್ ಸೇಮ್ DTO ಆಬ್ಜೆಕ್ಟು ಅಲ್ಲೆಲ್ಲ ಸೆಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ರಿಟರ್ನ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಇದು ಕಂಟ್ರೋಲರ್ಗೆ ಹೋಗುತ್ತೆ. ಕಂಟ್ರೋಲರ್ ನೋಡ್ಬೋದು, ನಿಮಗೆ ಎಂಪ್ಲಾಯಿ ಆಬ್ಜೆಕ್ಟು ಬಂದಿದೆ ಅಲ್ವಾ. ಈ ಎಂಪ್ಲಾಯಿ ಆಬ್ಜೆಕ್ಟ್ ವಿಚ್ ಇಸ್ ಆಫ್ಟರ್ DTO ಅಲ್ವಾ, ಅದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ನೇಮು, ಡಿಪಾರ್ಟ್ಮೆಂಟ್, ಏಜ್. ಬಟ್ ಈ ರಿಕ್ವೆಸ್ಟ್ ಇನ್ನೂ ಕಂಪ್ಲೀಟ್ ಇದಾಗಿರಲ್ಲ, ಇದು ನಾವು ರನ್ ಮಾಡಿದ ತಕ್ಷಣ. ಓಕೆನಾ, ಅಪ್ಲಿಕೇಶನ್ ರನ್ನಿಂಗು ನಿಮಗೆ ನೋಡಿ ಔಟ್ಪುಟ್ ಬಂದಿರುತ್ತೆ. ಓಕೆನಾ, ಇವಾಗ ಔಟ್ಪುಟ್ ಬಂದಿರುತ್ತೆ. ಸೇಮ್ ಇದೇ ಥರ ವರ್ಕ್ ಆಗೋದು. ನೀವು ಸೊ ಇದರಲ್ಲಿ ಏನು ಅಂದರೆ ನಾವು ಡಿಬಗ್ ಮಾಡಿ ತೋರಿಸ್ತಿದ್ದೀನಲ್ಲ, ಸೊ ಎಲ್ಲ ಇದೇ ಥರನೇ ವರ್ಕ್ ಆಗೋದು. ಸೊ ಈ ಫ್ಲೋ ಅರ್ಥ ಆಯ್ತಲ್ಲ ಲೇಯರ್ಡ್ ಅಪ್ಲಿಕೇಶನ್ಲಿ. ಫಸ್ಟ್ ಕ್ಲೈಂಟ್ ರಿಕ್ವೆಸ್ಟ್ ಕಳಿಸ್ತಾನೆ, ಅಲ್ಲಿಂದ ಕಂಟ್ರೋಲರು, ಸರ್ವಿಸು, ರೆಪಾಸಿಟ್ರಿಗೆ ಹೋಗುತ್ತೆ. ಓಕೆನಾ, ಸೊ ಎಂಪ್ಲಾಯಿ DTO ಅಂತ ಹೇಳಿದ್ರೆ ಡೇಟಾ ಟ್ರಾನ್ಸ್ಫರ್ ಆಬ್ಜೆಕ್ಟು. ಸೊ ಇವಾಗ ನಾವು ಯಾವುದು ರಿಕ್ವೈರ್ಡ್ ಡೇಟಾ ಮಾತ್ರ ಕ್ಲೈಂಟಿಗೆ ಕಳಿಸ್ಬೇಕಂತ ಹೇಳಿದ್ರೆ, ಸೊ ಇದರಲ್ಲಿ ಯಾವುದೇ ಫೀಲ್ಡ್ಸ್ ಬೇಕೋ ಅದು ಹಾಕೊಂಡ್ಬಿಟ್ಟು ಎಂಟಿಟಿ ಆಬ್ಜೆಕ್ಟ್ ಏನು ಡೇಟಾಬೇಸಿಂದ ಒಂದು ಬರುತ್ತಲ್ಲ, ಅದನ್ನ ಎಂಟಿಟಿ ಆಬ್ಜೆಕ್ಟ್ ಅಂತ ಕರಿತೀವಿ. ಆ ಎಂಟಿಟಿ ಆಬ್ಜೆಕ್ಟ್ನ ನಾನು DTO ಕನ್ವರ್ಟ್ ಆಗಿಬಿಟ್ಟು ಕ್ಲೈಂಟಿಗೆ ಕಳಿಸ್ಬೋದು. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಲೇಯರ್ಡ್ ಆರ್ಕಿಟೆಕ್ಚರ್.
ಆ್ಯಂಡ್ ನಾನು ಹೇಳಿದ್ನಲ್ಲ ಇದನ್ನ ಯಾವುದೋ ಕಾನ್ಫಿಗರ್ ಮಾಡೋದು ಅಂತ ಇದೇ ಥರ ಲೈಕ್ demo.url ಅಂತ ಕೊಡ್ತೀರಾ, ಇದು ಕೀ ನೇಮು. ಅದರಲ್ಲಿ www.google.com ಓಕೆನಾ. ಇದನ್ನೆಲ್ಲರೂ ನೀವು ಕಾನ್ಫಿಗರ್ ಮಾಡಿರ್ತೀರ. ಈ ಇದನ್ನು ಯೂಸ್ ಮಾಡ್ಬೇಕಂತ ಹೇಳಿದ್ರೆ @ವ್ಯಾಲ್ಯೂ ಅನೋಟೇಷನ್ ಏನಾದ್ರು ಮಾಡ್ಕೊಂಬಿಟ್ಟು ಯೂಸ್ ಮಾಡಿ ಅದ್ರ ಒಳಗಡೆ demo.url ಯೂಸ್ ಮಾಡಿದ್ರೆ ಇದು ಬಂದಿರುತ್ತೆ. ಇದನ್ನೊಂದು ತುಂಬ ಕಡೆ ಯೂಸ್ ಮಾಡಿರ್ತೀರ. ಸೊ ನೀವು ಎಲ್ಲ ಕಡೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಯಾವುದಾದ್ರು ಗೂಗಲ್ ಬದಲು ಏನಾದರೂ ಫೇಸ್ಬುಕ್ ಏನೋ ಒಂದು ಚೇಂಜ್ ಆಯಿತು ಅಂತ ಹೇಳಿದ್ರೆ URL, ಸೊ ಅವಾಗ ನೀವು ಜಸ್ಟ್ ಇದೊಂದು ಪ್ಲೇಸಲ್ಲಿ ಇದು ಮಾಡಿದ್ರೆ ಎಂಟೈರ್ ಅಪ್ಲಿಕೇಶನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಿರ್ತೀವೋ ಅಲ್ಲೆಲ್ಲ ಕಡೆ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲೇಯರ್ಡ್ ಆರ್ಕಿಟೆಕ್ಚರ್ ಆ್ಯಂಡ್ ಇದನ್ನು ನಾವು ಡೆಮೋ ತೋರಿಸಿದ್ದೀವಿ. ಸೊ ಅದೇ ಏನೋ ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.